ಎಬಿ ನ್ಯೂಸ್ ರಂಜಾನ್ ಮುಜಾಹರ್. ಅಥಣಿ ತಾಲೂಕಿನಲ್ಲಿ ಮತ್ತಷ್ಟು 4 ಎಐ ಕ್ಯಾಮೆರಾಗಳ ಕಾರ್ಯಾರಂಭ. ಅಥಣಿ ರಸ್ತೆ ಸುರಕ್ಷತೆ ಹಾಗೂ ಸಂಚಾರ ನಿಯಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಥಣಿ ತಾಲೂಕಿನಲ್ಲಿ ಮತ್ತಷ್ಟು 4 ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸಂಚಾರ ಕ್ಯಾಮೆರಾಗಳು ಕಾರ್ಯ ಆರಂಭಿಸಿವೆ ಎಂದು ಅಥಣಿ ಪೊಲೀಸ್ ಇಲಾಖೆ ತಿಳಿಸಿದೆ. ಈಗಾಗಲೇ ತಾಲೂಕಿನಲ್ಲಿ 2 ಎಐ ಕ್ಯಾಮೆರಾಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಸಂಗೊಳ್ಳಿ ರಾಯಣ್ಣ ವೃತ್ತ, ಶಿವಯೋಗಿ ಸರ್ಕಲ್, ಹಾಳ್ಯಾಳ ಸರ್ಕಲ್, ಜತ್ತ ರಸ್ತೆ, ಚಮಕೇರಿ ಮಡ್ಡಿ ಕ್ರಾಸ್ ಹಾಗೂ ಮುರುಗುಂಡಿ ಪ್ರದೇಶಗಳಲ್ಲಿ ಹೊಸದಾಗಿ 4 ಎಐ ಕ್ಯಾಮೆರಾಗಳನ್ನು ಅಳವಡಿಸಿ ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿದೆ. ಈ ಮೂಲಕ ಅಥಣಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಐ ಕ್ಯಾಮೆರಾಗಳ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಸಂಚಾರ ನಿಯಮ ಉಲ್ಲಂಘನೆ, ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ, ಸೀಟ್ ಬೆಲ್ಟ್ ಬಳಸದಿರುವುದು, ಮೊಬೈಲ್ ಫೋನ್ ಬಳಸಿ ವಾಹನ ಚಲಾಯಿಸುವುದು ಸೇರಿದಂತೆ ವಿವಿಧ ಸಂಚಾರ ನಿಯಮ ಉಲ್ಲಂಘನೆಗಳನ್ನು ಎಐ ಕ್ಯಾಮೆರಾಗಳು ಸ್ವಯಂಚಾಲಿತವಾಗಿ ಪತ್ತೆ ಹಚ್ಚಲಿವೆ. ನಿಯಮ ಉಲ್ಲಂಘಿಸಿದ ವಾಹನ ಸವಾರರಿಗೆ ದಂಡ ವಿಧಿಸುವ ಪ್ರಕ್ರಿಯೆ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ. ವಾಹನ ಸವಾರರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲಿಸಿ ಸುರಕ್ಷಿತವಾಗಿ ವಾಹನ ಚಲಾಯಿಸುವಂತೆ ಅಥಣಿ ಪೊಲೀಸರು ಮನವಿ ಮಾಡಿದ್ದಾರೆ. ಇವತ್ತು ಚಾಂಪಿಯನ್ ಮಾಡಿಗೆ ಯಾಕೆ ಟೀಚರ್ ಇವತ್ತು ಚಾಂಪಿಯನ್ ಮಾಡಿ ಮಾಡ್ಲತ್ತಾರ ಆಟಕ್ಕೆ ಮತ್ತು ಇನಾಥ ಹೈಸ್ಕೂಲ್ ಕಂಡಾಸ್ ಬಾತ್ರೂಮ್ ಅವರೆಲ್ಲ ಈ ಸದ್ಯ ಇವತ್ತು ಚಾಂಪಿಯನ್ ಮಾಡಿಗೆ 2 ಕ್ವಾರ್ಟರ್ಸ್ 35 2 ರೂಮ್ ಚಾಂಪಿಯನ್ ಮಾಡ್ಯಾರ 35 ಲಕ್ಷ ರೂಪಾಯಿ ಮೊಬೈಲ್ ಇಟ್ಕೊಂಡು ಅದು ಅವ್ರು ಪಿ ಡಬ್ಲ್ಯೂ ಏನು ಹೇಳ್ತಾರೆ, ನೀವು ಯೂಸ್ ಮಾಡ್ಲತ್ತೀರಿ ಫಂಡ್ ಬಂದಿಲ್ಲ, ಫಂಡ್ ಬಿಡುಗಡೆ ಇಟ್ಟಿದ್ದಾರೆ. ಇಲ್ಲಿಗೆ ಶಿಕ್ಷಕರ ಸಲುವಾಗಿ, ಶೌಚಾಲಯ ಸಲುವಾಗಿ ಮತ್ತು ರೂಮ್ಗಳ ಸಲುವಾಗಿ ಪ್ರತಿಭಟನೆ ಮಾಡಿದ್ದೀವಿ. ನಮಗೆ BO ಸಾಹೇಬರು, DDP ಸಾಹೇಬರು, ನಮ್ಮ ಕಾಗವಾಡ ಶಾಸಕರು ಫೋನ್ ಮಾಡಿದ್ರು. ಸೋಮವಾರ ಮಠ ಎಲ್ಲನೂ ಸರಿ ಮಾಡ್ತಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅಲ್ಲಿ ಮಠ ವೇಟ್ ಮಾಡ್ತೀವಿ, ಮುಂದೆ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೀವಿ. ಮಾಡಲಿಲ್ಲ ಅಂದ್ರೆ ಓಕೆ ಮಂಜೂರು ಮಾಡ್ಕೊಂಡು ಬಂದೀವಿ. ಮಂಜೂರು ಮಾಡ್ಕೊಂಡು ಬಂದಾಗ ಇದೊಂದು ಹೈಸ್ಕೂಲ್ ಮುಂದಿರಾಗಿ 4 ತಿಂಗಳಾಯ್ತು ರೀ. ಒಬ್ಬರು ಶಿಕ್ಷಕರಿಲ್ಲ, ಹೈಸ್ಕೂಲ್ ಶಿಕ್ಷಕರು ಒಬ್ಬರು ಇಲ್ಲ. ಮಕ್ಕಳು ಏನು ಕಲಿಬೇಕು ರೀ? ರೂಮ್ ಇಲ್ಲ, ಬೇರೆ ಹೈಸ್ಕೂಲ್ದಾಗ ಹೋಗಿ ಕುಣಿಸೀವಿ. ಶೌಚಾಲಯ ಇಲ್ಲ, ವಾಶ್ರೂಮ್ ಯಾವುದೂ ಏನೂ ಇಲ್ಲ. ಪ್ರೈಮರಿ ಒಳಗೆ 4 ಮಂದಿ ಟೀಚರ್ ಅದಾರ, 2 ಇರ್ತಾರೆ, 2 ರಜೆ ಹಾಕಿರ್ತಾರೆ. ಟೋಟಲ್ 10th ತನಕ ಕ್ಲಾಸ್ನಾಗ 2 ಸ್ಟಾಪ್ನಾಗ ಹೆಂಗೆ ಸ್ಕೂಲ್ ನಡೆಸೋದು? ಮಕ್ಕಳು ಏನು ಕಲಿಬೇಕು, ಏನು ಬರಿಬೇಕು? ಮತ್ತೊಂದು ಏನಾಗಿದ್ರದ್ರಾಗೆ ಅನಂತಪುರ ನಿಮ್ಮ ಮುಗಿಸ್ ಸ್ಟಾಪ್ ಕೊಡೋತನ ಸ್ಕೂಲ್ ನಮ್ಮದು ಮಕ್ಕಳ ಅಭ್ಯಾಸ ಸರಿ ಆಗೋತನ ನಾವು ಹಿಂಪಡೆಯೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ. ಓಕೆ, ನಮ್ಮದು ಬೇರೆದವ್ರು ಯಾರ ಜೊತೆನೂ ವೈಯಕ್ತಿಕ ಏನೂ ಇಲ್ಲ. ನಮ್ಮ ಶಾಲೆ, ನಮ್ಮ ಮಕ್ಕಳ ಅಭ್ಯಾಸ ಸರಿ ಆಗ್ಬೇಕಂತ ನಮ್ಮದೊಂದು ವಿನಂತಿ ಮಾಧ್ಯಮದ ಮುಖಾಂತರ. ಹೈಸ್ಕೂಲ್ ಒಳಗೆ ದಿನ ತಗ ಚಾಂಪಿಯನ್ ಆಗಿ 4 ತಿಂಗಳ ಮ್ಯಾಗ ಶಾಲೆ ಚಾಲು ಆಗಿ ಜೂನ್ ಒಳಗೆ ದಿನ ತಗೊಂಡು ಟೀಚರ್ ಇಲ್ಲ, ಯಾರೂ ಇಲ್ಲ, ಒಂದು ಶೌಚಾಲಯ ಇಲ್ಲ, ಒಂದು ಬಾತ್ರೂಮ್ ಯಾರೂ ಇಲ್ಲ. ಮತ್ತು ಈ ಪಾರ್ಕಲ್ಲಿ ಅನಂತಪುರ, ಬಾಳಿಗಿರಿ, ಬರಾಬಾದ್ ಆ ಕಡೆ ಆಸ್ಪಾಸ್ಗೆ ಸವಲತ್ತು ಅದ. ಈ ಪಾರ್ಕಲ್ಲಿ ಒಂದವು ಈ ಕಡೆ ಯಾವುದೂ ಜನ ಹೋಗ್ಬೇಕಾದ್ರೆ ಅಲ್ಲಿ ಒಂದೇ ಹೋಗ್ಬೇಕು. ದಿನಾತಕ್ಕೆ ದೇವರು ಹೋಗಿ ನುಡಿದು ಮಾಡಿಲ್ಲ, ಏನೂ ಇಲ್ಲ. ಮತ್ತು ಕೇಳಕ್ಕೆ ಬರೋಲ್ಲ, ಭಾಳ ಸ್ವಲ್ಪ ಕೇಳತ್ತೀವಿ, ಈಗ ಮಾಡ್ತೀವಿ, ಯಾವ ಮಾಡ್ತೀವಿ ಬಂದಾಗಿತ್ತು. ಇಲ್ಲ ಉರ್ದು ಸಾಲಿ ಭಾಳ ಜಾಗಕ್ಕೆ ಬಂದು ಬೀಳತ್ತಾವ, ಉರ್ದು ಸಾಲಿ. ಅತಿ ತಾಲೂಕೊಳಗೆ ಯಾರು ಮುಸಲ್ಮಾನ್ ಕೇಳತ್ತಿಲ್ಲ ತಿಳ್ಕೊಬೇಡ್ರಿ. ಒಮ್ಮೆ ಹೆಜ್ಜು ಅಂದ್ರೆ ತಾಲೂಕೊಳಗೆ ಎಲ್ಲ 10,000 ಜನ ಕೂತಿದೆ. BO ಹಾಕಿದೆ, DDP ಮತ್ತು ಬೆಳಗಾವಿ ಜಿಲ್ಲಾ ಒಳಗೆ ಎಲ್ಲ ಬೆಂಕಿ ಹಬ್ಬದ ಕೂಟಲ್ಲ ತಯಾರಿದ್ದೀವಿ. ನೀವು ಮಾಡ್ತಿರಿಲ್ಲ, ಇವತ್ತು ಆರ್ಡರ್ ಕೊಡಬೇಕು, ಇವತ್ತಿಂದ ಚಾಲೂ ಆಗಬೇಕು. ಇದು ಆಗೋದಿಲ್ಲ ಅಂದರೆ ನೀವು ಇಲ್ಲೇ TV ಅವ್ರ ಮುಂದೆ ಫೋಟೋ
ಶಾಸಕರ ಮುಂದೆ ಹೇಳಿದ್ರೆ ನಾವು ಏನು ಮಾಡೋದು ಮಾಡ್ತೀವಿ. ಇವತ್ತು 10 ತಾಲೂಕು ಬಂದ್ ಮಾಡ್ತೀವಿ. ಉರ್ದು ಶಾಲೆ ಅಂದ್ರೆ ಮೊದಲ ನಮ್ಮ ಹುಡುಗರು ಕಲಿಯಾಗಿಲ್ಲ, ಶಾಲೆಗೆ ಹೋಗಂಗಿಲ್ಲ. ಇಂಥ ಟೈಮ್ ದೇವರಾಗಲಿ DDP ಆಗಲಿ ತಾಲೂಕುಗಳು ನೋಡಂಗಿಲ್ಲ ಅಂದ್ರೆ ನಾವು ಏನು ಮಾಡಬೇಕು? ಈಗ ಜನ ಹೆಣ್ಮಕ್ಳು ಜನವ್ರು ಎಲ್ಲರೂ ಬಂದಾರೆ. ಇದು ಉತ್ತರ ಯಾರ ದೇವ್ರು ಕೊಡ್ಬೇಕು ಈಗ ಸದ್ಯ ನಿಂತೀವಿ.